ನೋಡಿ ಪ್ಲಾಂಟೇಶನ್ ಅಡಿಕೆ ಪ್ಲಾಂಟೇಶನ್ ಮಾಡಿತ್ತು. ನಾವು ಇಲ್ಲೇನು ಮಾಡಿದ್ದೀವಿ ಅಂದರೆ ನೋಡ್ತಿರ್ಬೋದು ನೋಡಿ, ಇದೊಂದು ಒಂದೊಂದು ಗುಂಡಿನ ಮಧ್ಯೆ ಬಿಟ್ಟಿದ್ದೀನಿ. ಏನಕ್ಕೆ ಅಂತ ಗೊತ್ತಾ ನಿಮಗೆ? ಗೊತ್ತಾಗಬೇಕಂದ್ರೆ ವೀಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ. ನೋಡಿ, ನೀವು ಯಾವುದೇ ಗಿಡ ತಗೋಬೇಕಾದ್ರೂ ಕೂಡ ಎಲ್ಲೇ ತಗೋಬೇಕಾದ್ರೂ ನೋಡಿ ಗಿಡನ ಸೆಲೆಕ್ಷನ್ ಮೇಯ್ನ್ ಇಂಪಾರ್ಟೆಂಟು. ಗಿಡ ಸೆಲೆಕ್ಷನು ನೋಡ್ತಿರ್ಬೋದು ನೋಡಿ, ಎಲ್ಲ ಒಣಗಿ ಹೋಗಿದೆ ಗಿಡಗಳು ತುಂಬ, ಮತ್ತು ಕೆಲವೊಂದು ಗಿಡಗಳು ಹೋಗ್ಬಿಟ್ಟಿದೆ. ಈ ಥರ ಎಲ್ಲ ಏನು ವಿಷಯ ಅಂದರೆ ಕಟಿಂಗ್ ಮಾಡ್ಸೋಕೆ ಬಂದಿನಿ, ಅದೇ ವಿಷಯ. ನೋಡೋಣ ಯಾವ ಥರ ಕಟಿಂಗ್ ಮಾಡಿಸ್ಬೇಕಂತ ಯೋಚನೆ ಮಾಡ್ತಿದ್ದೀನಿ. ಕೂದಲು ತುಂಬ ಇತ್ತು. ಸೊ ನೋಡಿ, ಈ ಥರ ಕಟಿಂಗ್ ಮಾಡಿಸ್ಲಾ, ಇಲ್ಲ ಈ ಥರ ಕಟಿಂಗ್ ಮಾಡಿಸ್ಲಾ, ಇಲ್ಲ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಲಾ, ಇಲ್ಲ ಈ ಥರ ಫೈನಲ್ ಈ ಥರ ಮಾಡಿಸ್ಲಾ, ಇಲ್ಲ ಈ ಥರ ಮಾಡಿಸ್ಲಾ ಅಂದ್ಕೊಂಡು ಹೋಗಿ ಕೂತ್ಕೊಂಡು ಕಟಿಂಗ್ ಮಾಡ್ಸೋಕ್ಕೆ. ಬಟ್ ಏನು ಮಾಡಲಿ, ವರ್ಕ್ ರಿಲೇಟೆಡು, ನಮ್ಗೆ ಆ ಥರ ಎಲ್ಲ ಆಪ್ಷನ್ನೇ ಇಲ್ಲ. ಅದಕ್ಕೆ ಈ ಥರ ಮಾಡಿಸ್ಬಿಟ್ಟೆ. ನೋಡಿ, ಚೆನ್ನಾಗೇ ಇಲ್ಲ, ಇರಲಿ ಪರವಾಗಿಲ್ಲ. ಸೊ ಏನಪ್ಪ ಕೆಲಸ ಅಂದರೆ ನೆಕ್ಸ್ಟ್ ತೊಡೋದ್ರೆ ಬಂದ ತಕ್ಷಣ ಸ್ನಾನ ಮಾಡಿಲ್ಲ, ಆಮೇಲೆ ಹೋಗೋಣ ಅಂತ ತೊಡೋದು ಬಂದೆ. ಫಸ್ಟು ನೋಡ್ತಿರ್ಬೋದು ತಲೆ ಮೇಲೆ ಕುಕ್ಕೆ ಇದೆ, ಕುಕ್ಕೆ ಒಳಗಡೆ ಅಡಿಕೆ ಗಿಡ ಇದೆ. ಸೊ ತೊಗೊಂಡು ಹೋಗ್ತಾಯಿದ್ದೀವಿ ತೋಟಕ್ಕೆ ನೆಡೋಕ್ಕೆ ಅಂತಲೇ. ಅಲ್ಲಿ ನೋಡ್ತಿರ್ಬೋದು ಮುಂದೆ ನಮ್ಮ ಅಪ್ಪ ಹೋಗ್ತಿದ್ದಾರೆ ನೋಡಿ, ಅಲ್ಲಿ ಅಪ್ಪ ಹೋಗ್ತಿದ್ದಾರೆ ಟ್ರೈಲಿ, ನಾನು ಮಂಕ್ಲಿ ಹೋಗ್ತಿದ್ದೀನಿ. ಸೊ ನಮ್ಮ ಹೊಲದಿಂದ ತೋಟಕ್ಕೆ ಹೋಗ್ತಿರೋದು. ನಮ್ಮಪ್ಪ ಅಲ್ಲೇ ಇಟ್ಬಿಟ್ಟು ನೋಡ್ತಿರ್ಬೋದು ಆಗ್ತೈತೆ ನೆಡೋದಕ್ಕೆ. ನಮ್ಮದು ಇಲ್ಲಿ ತೋಟದಲ್ಲಿ ಅಡಿಕೆ ನೆಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ತೆಂಗು ಮರ ಎಲ್ಲ ಒಂದು 7 ವರ್ಷ ಆಗಿದೆ ನೆಟ್ಟು. ಸೊ ಸ್ವಲ್ಪ ಹೈಟ್ ಹೋಗಿದೆ. ಇವಾಗ ಅಡಿಕೆಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ನೆಡಬೇಕಂತ. ಅಡಿಕೆ ಜೊತೆ ಒಂದಷ್ಟು ಹಣ್ಣಿನ ಗಿಡ ನೆಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ವಿಡಿಯೋ ಚೆನ್ನಾಗಿರುತ್ತೆ. ಸೊ ನಿಮ್ಮ ಐಡಿಯಾಗಳನ್ನ ಸ್ವಲ್ಪ ನಮ್ಮ ಹತ್ರ ಶೇರ್ ಮಾಡಿ. ಈ ತೋಟದಲ್ಲಿ ಏನೇನು ಬೆಳಿಬೋದು. ಹಾಯ್, ಇಷ್ಟೊತ್ತು ಏನು ವೀಡಿಯೋ ನೋಡಿದ್ರಿ ಅದು ನೆನ್ನೆ ಸಂಜೆ ಮಾಡಿದ್ದು ವೀಡಿಯೋ. ಸೊ ನೈಟ್ ಕತ್ಲೆ ಆಗೋಯಿತು, ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ನಿಮಗೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆಯೇ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ಬನ್ನಿ, ಇವತ್ತಿನ ವಿಷಯ ಏನಪ್ಪ ಅಂದ್ರೆ ವ್ಲಾಗ್ ನೆನ್ನೆದೇ ಕಂಟಿನ್ಯೂ. ಏನಪ್ಪ, ಅಡಿಕೆ ಸಸಿ ನೆಡುವುದು, ಅಡಿಕೆ ತೋಟಕ್ಕೆ. ಸೊ ನಿಮ್ಮ ಐಡಿಯಾನ ಅಲ್ಲಿ ತೋಟದಲ್ಲಿ ಯಾವ ಥರ ಯಾವ ಹಣ್ಣಿನ ಗಿಡ ನೆಟ್ಟರೆ ಏನು ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಹಾಗೆ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ, ಹೋಗೋಣ ತೋಟದ ಹತ್ರ. ಆಲ್ಮೋಸ್ಟ್ ಎಲ್ಲನೂ ಒತ್ತಾಕ್ಬಿಟ್ಟಿದ್ದೀನಿ, ಒಂದು 200 ಸಸಿನ. ಸೊ ಇನ್ನು ನೋಡ್ತಿರ್ಬೋದು, ನಾನು ಹಿಂದೆ ಸ್ವಲ್ಪ 100 ಸಸಿ ಇದೆ, ಇನ್ನೂ ಗುಂಡಿ ತೆಗ್ದಿಲ್ಲ, ಗುಂಡಿ ತೆಗಿಬೇಕು. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮರ, ಅಲ್ಲಿಂದ ಹೊತ್ಕೊಂಡು ಅಡಿಕೆ ಸಸಿನ ಈ ತೋಟದೊಳಗೆ ತರಬೇಕು. ನೋಡಿ, ಇದೇ ತೋಟ. ಇಲ್ಲ ಒಂದಷ್ಟು ಅಡಿಕೆ ಸಸಿ ತಂದು ಆಲ್ರೆಡಿ ಹಾಕಿದ್ದೀವಿ. ನೋಡ್ತಿರ್ಬೋದು ನೋಡಿ ಯಾವ ರೀತಿ ಮಾಡಿದ್ದೀವಿ ಅಂತ. ಸೊ ನಮಗೇಂತ ಐಡಿಯಾ ಇಲ್ಲ, ನಮ್ಗೆ ಯಾವ ಥರ ಐಡಿಯಾ ಬರುತ್ತೆ ಆ ಥರನೇ ಮಾಡ್ತಿದ್ದೀವಿ. ದೇವ್ರ ಮೇಲೆ ಬರ ಹಾಕ್ಬಿಟ್ಟು, ಭೂಮಿ ತಾಯಿ ಮೇಲೆ ಬರ ಹಾಕ್ಬಿಟ್ಟು, ಏನಕ್ಕೆ ಒಂದು ನಂಬಿದ್ದೀವಿ, ಭೂಮಿಗೆ ಹಾಕಿದ್ದು, ಭೂಮಿ ತಾಯಿ ಮೇಲೆ ಹಾಕಿದ್ದು ಯಾವುದು ಕೂಡ ಲಾಸ್ ಆಗೋಲ್ಲ ಅಂತ. ಅದರಿಂದ ನೋಡಿ ಆಲ್ರೆಡಿ ನಮ್ಮಪ್ಪ ಎಲ್ಲನೂ ನೆಡ್ಕೊಂಡು ಹೋಗಿದೆ. ನಾವು ಇದನ್ನ ಯಾವ ಥರಲ್ಲಪ್ಪ ಗುಂಡಿ ತೆಗ್ದಿರೋದು ಅಂದರೆ, ಗುಂಡಿ ಹೆರ್ತು ಮಿಷಿನ್ ಇದೆಯಲ್ಲ, ಗುಂಡಿ ತೆಗಿ ಮಿಷಿನು, ಅದರೇ ತೆಗ್ದಿರೋದು. ನಾವು ಆರಲ್ಲಿ ತೆಗಿತಿದ್ದೋ, ಆರಲ್ಲಿ ತೆಗಿಬೇಕಾದ್ರೆ ಭೂಮಿಯಿಂದ ಹೊರಗಡೆ ಹೋಯ್ತಿರಲಿಲ್ಲ. ಬನ್ನಿ ತೋರಿಸ್ತೀನಿ ತೆಗ್ದಿರೋದು ಯಾವ ರೀತಿ ಇದೆ ಅಂತ. ನೋಡಿ, ಫುಲ್ಲು ಭೂಮಿ ಹಾಡಿದೆ, ಅದಕ್ಕೋಸ್ಕರ ಆರಲ್ಲಿ ತೆಗಿಯೋಕ್ಕಾಗಿಲ್ಲ. ಬೇಜಾರಾಗ್ಬಿಡ್ತು. ನಾವು ಒಬ್ಬರು ಕೇಳ್ತಿದ್ದೆ ಮಿಷಿನ್ನ, ಅವ್ರು ಏನು ಮಾಡಿ ಇಲ್ಲ ಅಂತಿದ್ರು. ಅದಕ್ಕೆ ಬೇಜಾರಾಗ್ಬಿಟ್ಟು ಹೋಗ್ಬಿಟ್ಟು ನಾವೇ ಹೊಸ ಮಿಷಿನ್ ತಂದು ನೋಡಿ ಎಲ್ಲ ಹೊಡೆದಿದ್ದೀವಿ ಮಿಷಿನಲ್ಲಿ. ಯಾವ ರೀತಿ ಇಷ್ಟು ಆಳ ಹೋಗಿದೆ, ತುಂಬ ಡೀಪ್ ಹೋಗಿದೆ. ಇಷ್ಟೊಂದು ಆಳ ಏನು ಬೇಡ, ಏನಕ್ಕೆ ಕೊಳ್ತೋಗುತ್ತೆ ಗೆಡ್ಡೆ. ತುಂಬ ಆಳ ನೆಟ್ಬಿಟ್ರೆ ಸ್ವಲ್ಪ ಮೇಲಿರಬೇಕು. ಈ ಥರ ಪ್ಲಾಂಟಿಂಗ್ ಮಾಡ್ತಿದ್ದೀವಿ ಅಡಿಕೆನ. ಇನ್ನೇನಪ್ಪ ಅಡಿಕೆ ಜೊತೆ ನೆಡಬೇಕಂತ ಪ್ಲ್ಯಾನ್ ಮಾಡ್ತಿರೋದು. ಖಾಲಿ ಜನಕ್ಕೆ ಇಟ್ಟಿದ್ದೀವಿ ಅಂದರೆ, ಈ ನೆರಳಿಗೆ ಮತ್ತು ಈ ಭೂಮಿ ಸೂಕ್ತವಾಗಿದ್ದು ಜಾಯಿಕಾಯಿ. ಅದು ನೆರಳಲ್ಲಿ ಬೆಳೆಯುವಂಥ ಇದು ಗಿಡ ಜಾಯಿಕಾಯಿ. ಸೊ ಅದನ್ನು ನೆಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. 2 ತೆಂಗು ಮರದ ಮಧ್ಯದಲ್ಲಿ. ಅದೇನಾದರೂ ನೆರಳಲ್ಲಿ, ಮತ್ತು ತುಂಬ ನೀರು ಅತಿ ಹೆಚ್ಚಾಗಿ ನೀರು ಬೇಕು ಅದಕ್ಕೆ. ಬಿಸಿಲಲ್ಲಿ ಆಗಲ್ಲ, ಅತಿ ಹೆಚ್ಚಾಗಿ ನೀರು ಬೇಕಾಗಿರೋದ್ರಿಂದ ಇಲ್ಲಿ ಈ ಭೂಮಿ ಜಿಡ್ ಭೂಮಿ ನಮ್ಮದು. ಮಣ್ಣು ನೋಡ್ತಿರ್ಬೋದು, ಈ ಮಣ್ಣಿರೋದು ಜಿಡ್ ಮಣ್ಣು. ಸೊ ಇಲ್ಲೇನು ಮಳೆ ಹೋಗ್ಬಿಟ್ರೆ ಕಾಲಾಗಿ ಜಾಗ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಬೆಟರ್ ಅಂದರೆ ಅಡಿಕೆ. ತೆಂಗುನ ಆಗಲ್ಲ ಇಲ್ಲಿ ಈ ಮಣ್ಣಲ್ಲಿ ಜಾಸ್ತಿ. ಅಡಿಕೆ ಮತ್ತು ಈ ಜಾಯಿಕಾಯಿ ಈ ಥರದನ್ನ ನೆಡ್ಕೋಬೇಕು. ಅದಕ್ಕೆ ಅದನ್ನು ನೆಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡುವ. ಸೊ ಅದಕ್ಕಿಂತ ಮುಂಚೆ ನೋಡಿ ಯಾವ ರೀತಿ ನೆಡ್ತಿದ್ದೀವಿ ಅಂತ. ಅಡಿಕೆ ಸಸಿನ ಗುಂಡಿ ಹೊಡೆದಿದ್ದೀವಿ. ಗುಂಡಿ ಹೊಡೆದ್ಬಿಟ್ಟು ಅದನ್ನು ತೆಗ್ದು, ತುಂಬ ಆಳ ಹೋಗ್ತೈತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೋಡಬೇಕು ಅದು ನಿಂತ್ಕೊತೋ ಇಲ್ಲ ಹೋಗ್ತೇವೆ ಅಂತ. ಅಷ್ಟೊಂದು ಆಳ ನೆಡಬಾರ್ದು. ಇದು ನಮ್ಮಪ್ಪ ಮಹೇಶ ಅಂತ ನೋಡಿ.
ಸೊ ನೋಡಿದ್ರಲ್ಲ, ಇಷ್ಟು ಇವತ್ತಿನ ಲಾಗ್ ಅಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ನೋಡಿ ಗೊತ್ತಾಗುತ್ತೆ. ಮೇನ್ ಇಂಪಾರ್ಟೆಂಟು ಅಡಿಕೆ ಗಿಡ ಸೆಲೆಕ್ಷನ್. ಯಾವುದೇ ಪ್ಲ್ಯಾನ್ ತಗೋಬೇಕಾದ್ರೂ ಗಿಡ ಸೆಲೆಕ್ಷನ್ ಮೇನ್ ಇಂಪಾರ್ಟೆಂಟು. ಗಿಡನ ನೋಡಿ ನಾವು ಚೆನ್ನಾಗಿ ತಗೋತು ಅಂದರೆ ಮುಂದೆ ಫಲನೂ ಕೂಡ ಚೆನ್ನಾಗಿರುತ್ತೆ, ಗಿಡನೂ ಕೂಡ ಸಾಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನೀವು ಎಲ್ಲವರು ಕೂಡ ಗಿಡನ 1-10 ಕಡೆ ವಿಚಾರಿಸಿ ನೋಡ್ಬಿಟ್ಟು ತಗೊಳ್ಳಿ. ಗಿಡ ಚೆನ್ನಾಗಿರೋ ತಗೋಬೇಕು, ಇಲ್ಲ ಅಂದರೆ ಸುಮ್ಮನೆ ಕಾಸ್ಟು ವೇಸ್ಟು. ನಾವು ಯಾವುದೇ ಗಿಡ ನೆಡಬೇಕಾದ್ರೂ ಕೂಡ ಹುಷಾರಾಗಿ ನೆಡಬೇಕು, ನೋಡಿಕೊಂಡು. ಏನಕ್ಕೆ ನೋಡಿ ಬ್ಲ್ಯಾಕ್ ಕವರು ರಿಮೂವ್ ಮಾಡ್ತಿರ್ತೀವಿ. ರಿಮೂವ್ ಮಾಡಬೇಕಾದ್ರೆ ಒಂದು ಗಿಡ ಏನಾಗುತ್ತೆ ಅಲ್ಲಿ ಗೆಡ್ಡೆಗೆ ಮುರಿದೋಗ್ಬಿಟ್ಟು ಗಿಡ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ಬ್ಲ್ಯಾಕ್ ಕವರನ್ನ ಕುಯ್ಕೊಳ್ಬೇಕು, ತಪ್ಪು ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನ ರಿಮೂವ್ ಮಾಡಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಮಣ್ಣು ಪಸಿ ಆಗಿಬಿಟ್ರೆ ಫುಲ್ ಉದ್ರೋಗುತ್ತೆ, ಅವಾಗ ಬೇರು ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಇಡಬೇಕು. ನಾವಂತೂ ನೋಡ್ಕೊಂಡು ನೆಡ್ತಿರೋದು ನೋಡಿ, ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡು ಮೆತ್ತಿಗೆ ಅದನ್ನು ನೆಡ್ತಿರೋದು ಪಟ ಅಂತ. ಮಣ್ಣು ಮುಚ್ಚಿಬಿಟ್ಟು ಏನಕ್ಕೆ ತುಣಿಬೇಕಂದ್ರೆ ಭೂಮಿ ಅದನ್ನ ನೆಟ್ಟಿದ ಮೇಲೆ ಗಿಡ ಅಳ್ಳಾಡಬಾರ್ದು. ಸೊ ಅದಕ್ಕೆ ಸ್ವಲ್ಪ ಬಿಗಿಗೆ ತುಣಿಬೇಕು ಅಡಿಕೆ ಸುಸಿ. ನೋಡಿ ಈ ಥರ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ಡ್ರಿಪ್ಲೈನ್ ಮಾಡ್ಕೊಂಡಿದ್ದೀವಿ. ಅಡಿಕೆಗೆ ನೀರು ಹಾಯಿಸೋದಕ್ಕಾಗಲ್ಲ, ಹಾಯಿಸಿರೋ ಇಲ್ಲಿಂದ ಅಷ್ಟು ಹೋಗಲ್ಲ ಈ ಮಣ್ಣಲ್ಲಿ. ಅದಕ್ಕೆ ಡ್ರಿಪ್ಲೈನ್ ಬಿಟ್ಟರು. ನೀವೇನೇ ಮಾಡಬೇಕಾದ್ರೂ ನೀರ ಉಳಿತಾಯ ಡ್ರಿಪ್ಪಿಂದ ತುಂಬ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಡ್ರಿಪ್ಲೈನ್ ಎಲ್ಲದಕ್ಕೂ ಕೂಡ ನಾನು ಬಿಟ್ಟರೆ ಅಪ್ಪ ಮಾಡಿರೋದೆಲ್ಲ. ನನ್ನ ಕೆಲಸ ಎಷ್ಟು ಮುಗೀತು. ಅಪ್ಪ ಹೇಳ್ತೈತೆ ಇಲ್ಲಿ ನಾನು ಅಡಿಕೆ ಸಸಿ ಇಟ್ಕೋತೀನಿ, ಮೇಲೆ ಹೋಗ್ಬಿಟ್ಟು ಹೀರೆ ಗಿಡಕ್ಕೆ ನೀರೈಸ್ ಹೊಂದೈತೆ. ಸೊ ಬನ್ನಿ ನೀರೈಸಕ್ಕೆ ಹೋಗಬೇಕು. ಅಲ್ಲಿಗೆ ತೋರಿಸ್ತೀನಿ ನಮ್ಮ ಹೀರೆ ಗಿಡ ಎಲ್ಲ ಹೆಂಗಿದೆ ಅಂತ. ನೆಕ್ಸ್ಟು ಅಲ್ಲಿ ಹೋಗೋಣ. ನೋಡಿ ಇನ್ನಿಷ್ಟು ಗಿಡ ಇದೆ, ಇಲ್ಲೊಂದು 80 ಗಿಡ ಇರಬೇಕು. ಇವಾಗ ಒಂದು 150-200 ಗಿಡ ಓದ್ತಾಯಿದ್ದೀನಿ. ಸೊ ಇವಾಗ ನೀರೈಸಕ್ಕೆ ಹೋಗ್ತಿದ್ದೀನಿ ಮೇಲ್ಗಡೆ. ನಮ್ಮ ತೋಟ ನೋಡ್ತಿರ್ಬೋದು, ಹೊಲ ಇಲ್ಲಿ ಹೆಂಗಿತ್ತು ಅಂದರೆ ನೋಡ್ತಿರ್ಬೋದು, ಮರ ತುಂಬ ನೆರಳಿತ್ತು, ಎಲ್ಲ ಕಡ್ಸಾಕ್ಬಿಟ್ಟಿದ್ದೀವಿ. ತುಂಬ ನೆರಳಾಗ್ತಿತ್ತು ನೋಡಿ. ತೆಂಗು ಮರ ಇದು ಈ ಥರ ಮರಗಳೆಲ್ಲ ಹೋಗ್ತಿದ್ದಂದ್ಬಿಟ್ಟು ಮರಗಳೆಲ್ಲ ಕಡಿಸ್ಬಿಟ್ಟಿದ್ದೀವಿ. ಅದು ಯಾವ ಮರ ಅಂದರೆ ಆಲದ ಮರ. ಅದು ನಮಗೆ ಯೂಸ್ ಇಲ್ಲ ಅಂದ್ಬಿಟ್ಟು ಬಟ್ ಅದು ತುಂಬ ಬೇಜಾರಾಗ್ತೈತೆ, ಏನು ಮಾಡೋಕ್ಕಾಗಲ್ಲ. ಈ ಮರ ಕೂಡ ಹೊರಟಾಗ್ತವೆಲ್ಲ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ನೋಡಿ ಟೊಮೊಟೊ ತುಂಬ ಹೆವಿ ರೇಟು, ಕೆಜಿ 1000 ರೂಪಾಯಿ ಬಿಟ್ಟಿದೆ. ಅದಕ್ಕೆ ಕುಯ್ಯೋದು ಬಿಟ್ಬಿಟ್ಟಿದ್ದೀವಿ ಇದ್ಕೊಂಡು. ನೋಡಿ ಟೊಮೊಟೊ ಹೆಂಗಿದೆ, ಕೆಜಿ 100 ರೂಪಾಯಿ ಬಿಟ್ಟಿದೆ. ಅದಕ್ಕೆ ನೋಡಿ ಟೊಮೊಟೊ ಕೂಡ ಹಾಕಿದ್ದೀವಿ. ಟೊಮೊಟೊ ಕೇಳೋರಿಲ್ಲ, ರೈಟ್ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ದೀವಿ, ಕುಯ್ಯೋದೇ ಬಿಟ್ಬಿಟ್ಟಿದ್ದೀವಿ. ರೈತರ ಜೀವನ ಎಷ್ಟು ಇದೊಂಥರ ಲ್ಯಾಟ್ರಿ ಇದ್ದಂಗೆ, ಹೊಡೆದ್ರೆ ಬಂಪರು, ಇಲ್ಲ ಅಂದರೆ ಪಾಪರು. ಇಷ್ಟೇ ನಮ್ಮ ರೈತರ ಜೀವನ. ನೋಡ್ತಿರ್ಬೋದು ಟೊಮೊಟೊ ಎಲ್ಲ ಕೇಳೋರೇ ಇಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದೀವಿ. ಇಲ್ಲ ಇದಕ್ಕೆ ಒಂದು 5-6 ರೂಪಾಯಿ ಖರ್ಚು ಮಾಡಿದ್ದೀವಿ. ಇನ್ನೂ ಜಾಸ್ತಿ ಲೆಕ್ಕ ಜಾಸ್ತಿನೇ ಆಗುತ್ತೆ, ಬಟ್ ಅಷ್ಟು ಅದೇ ಇನ್ನೂ ಆಗಿಲ್ಲ ನಮಗೆ. ಬಿಟ್ಬಿಟ್ಟಿದ್ದೀವಿ ಕುಯ್ಯೋದನ್ನೇ. ನಿಮ್ಗೆ ಯಾರ್ಯಾರು ಬೇಕು ಅಂದರೆ ಕಾಮೆಂಟ್ ಮಾಡಿ, ಟೊಮೊಟೊ ಕಳಿಸ್ಕೊಡೋಣ. ನಾವು ಬಚ್ಚೋಕ್ಕೂ ಬೇಕಿರೋದು, ನಾವು ಬೆಳೆಯೋಕ್ಕೂ ಬೇಕಿರೋದು, ನಾವು ಏನೇ ಮಾಡಬೇಕು ಕೂಡ ಗಂಗಾ ಜಲ ಬೇಕೇ ಬೇಕು. ಇಲ್ಲ ಏನೂ ಇಲ್ಲ. ನಾನು ಈ ಟೈಮ್ ಇಲ್ಲಿ ಗುಂಡಲ್ಲಿ ಕೆಣಕಿಸಿದ್ದೀನಿ ಅಂದರೆ ನೋಡಿ, ಒಳ್ಳೆ ಕಾಣಿಸ್ತಿರ್ಬೋದು ನಿಮಗೆ ಎಷ್ಟೊಂದು ಮೀನುಗಳಿವೆ ಅಂತ ನೋಡಿ. ಅದಕ್ಕೋಸ್ಕರ ಈ ರೀತಿಯ ಮುದ್ದೆ ತಿನ್ಕೋತಾರೆ ಮೇಲೆ ಮುಂಚೆ. ನೋಡಿ ನೀವೇನು ನೋಡ್ತಿದ್ದೀರಾ, ಇದೇ ಹೀರೆ ಗಿಡ. ಇದಕ್ಕೆ ಇವಾಗ ನೀರೈಸ್ಬೇಕಂತ ಬಂದಿದ್ದೀನಿ. ಅಪ್ಪ ಅಲ್ಲಿ ಕೆಳಗಡೆ ಅಡಿಕೆ ಸಸಿ ನೆಡ್ತಾ ಇದ್ದಾರೆ. ನನ್ನ ಅಂದರೆ ಕರೆಂಟ್ ಹೋಗೋಷ್ಟು ನೀರೈಸ್ಬೇಕು ಇಲ್ಲಿ, ಅದಕ್ಕೋಸ್ಕರ ಬಂದಿದ್ದೀನಿ. ಹಾಗೆ ನೋಡ್ತಿರ್ಬೋದು, ಹೀರೆ ಕೃಷಿ ಮಧ್ಯೆ ನಾವು ಇಲ್ಲಿ ಮಾವಿನ ಗಿಡಗಳೆಲ್ಲ ನೆಟ್ಕೊಂಡಿದ್ದೀನಿ. ಏನಕ್ಕೆ ಇದೆಲ್ಲ ಹೀರೆ ಗಿಡ ಶಾರ್ಟ್ ಟೈಮು ಇನ್ಕಮು, ಅವೆಲ್ಲ ಲಾಂಗ್ ಟೈಮ್ ಇನ್ಕಮು. ಆ ಥರ ನೀವು ಮಾಡ್ಕೋಬೇಕು. ನೋಡಿ ತೆಂಗುವೆಲ್ಲ ಹಾಕೊಂಡಿದ್ದೀನಿ. ಈ ಥರ ಎಲ್ಲ ಬರೀ ಹೀರೆ ಗಿಡ ಒಂದು ನಂಬ್ಕೊಳ್ಳಿಕ್ಕೆ ಹೋಗ್ಬಿಡಿ, ಬರೀ ತರಕಾರಿನೇ ಬೆಳೆಯೋಕೆ ಹೋಗ್ಬಿಡಿ. ಅದ್ರ ಜೊತೆ ಮಿಶ್ರ ಬೇಸಾಯ ಮಾಡಿದಾಗಲೇ ಒಬ್ಬ ರೈತ ಸಕ್ಸಸ್ ಆಗ್ಬೋದು. ಹಾಗೆಯೇ ನೋಡ್ತಿರ್ಬೋದು ನಮ್ಮ ನೀರು ನೋಡಿ. ನಮಗೆ ಪ್ರತಿಯೊಂದು ಜೀವರಾಶಿಗೂ ಕೂಡ ಬದುಕಕ್ಕೆ ಬೇಕಿರೋದು ಈ ಗಂಗಾ ಜಲನೇ. ನೀವು ಏನಾದರೂ ಅಂದ್ಕೊಳ್ಳಿ, ಎಂತಾದರೂ ಮಾಡಿ, ನೀವೇನಾದರೂ ಅಂದ್ಕೊಳ್ಳಿ, ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಬೇಕಿರೋದು ಈ ಗಂಗಾ ಜಲನೇ. ಈ ಗಂಗಾ ಜಲ ಒಂದಿಲ್ಲ ಅಂದರೆ ಯಾರೂ ಕೂಡ ಬದುಕಿರೋಕ್ಕಾಗಲ್ಲ. ನೋಡಿ ನನ್ನ ಹಿಂದೆ ಒಂದು ಮಾವಿನ ಮರ ಕಾಣ್ತಿದೆ. ಇದು ಯಾವ ಮಾವಿನ ಮರ ಅಂತ ನಿಮ್ಗೆ ಏನಾದ್ರು ಗೊತ್ತಿರೋ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನೋಡುವ. ನಾನೇ ಒಂದಷ್ಟು ಆಪ್ಷನ್ ಕೊಡ್ತೀನಿ ನಿಮಗೆ. ತೋತಪುರಿ ಮಾವಿನಕಾಯಿ ಒಂದು, ನೆಕ್ಸ್ಟು ಬಾದಾಮಿ, ಅದು ಬಿಟ್ರೆ ಆಲ್ ಸೀಸನ್ ಮ್ಯಾಂಗೋ, ಅದು ಬಿಟ್ಟರೆ ಈ ಹುಳಿ ಮಾವಿನಕಾಯಿ ಬರುತ್ತೆ ಗೊತ್ತಾ, ಉಪ್ಪಿನಕಾಯಿ ಮಾವಿನಕಾಯಿ, ಅದು. ಈ 4ರಲ್ಲಿ ಯಾವ್ದು ಇರ್ಬೋದು ಗೆಸ್ ಮಾಡಿ ಕಾಮೆಂಟ್ ಮಾಡಿ ನೋಡುವ. ಸೊ ಹಾಗೆಯೇ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ಇವತ್ತಿನ ಲಾಗು ಎಂಡ್ ಮಾಡ್ತಾಯಿದ್ದೀನಿ, ಹೀರೆ ಗಿಡಕ್ಕೆ ನೀರೈಸ್ತಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಏನಕ್ಕೆ ಅಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ನಾನು ಹೊಸ
ಯೂಟ್ಯೂಬರ್, ಹೊಸ ಪ್ರತಿಭೆ ಅಂತ ಅನ್ಕೋತಾ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಒಂದು ಲೈಕ್ ಮಾಡೋಕ್ಕಾಗಲ್ವಾ? ಮಾಡ್ತೀರ ಅಂತ ನಂಗೆ ಗೊತ್ತು, ಸಪೋರ್ಟ್ ಮಾಡ್ತೀರ ಅಂತ ಗೊತ್ತು, ಮಾಡಲೇಬೇಕು ನೀವು. ನಮ್ಮಂಥ ರೈತರಿಗೆ ಮಾಡಿ ಅಂತ ಇನ್ನೇನು ಮಾಡ್ತೀರ ನೀವು, ಮಾಡಿ. ಸೊ ಧನ್ಯವಾದಗಳು, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.